ದಾವಣಗೆರೆ ಕ್ರೀಡಾಕೂಟ ಮುಗಿದ ಬಳಿಕ 2020ರ ಆದಿಭಾಗದಲ್ಲೇ ಮತ್ತೆರಡು ಪ್ರತಿಷ್ಠೆ ಪಂದ್ಯಕೂಟಗಳು. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ ಮಾರ್ಚ್ 7, 8, 9 ಉಡುಪಿಯ ಬೀಡಿನಗುಡ್ಡೆ ಮೈದಾನದಲ್ಲಿ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸಿದ್ರೆ. ಫೆಬ್ರವರಿ 7, 8, 9 ನ್ಯಾಶ್ ಬೆಂಗಳೂರಿನ ತಂಡ 3 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನ ಮಲ್ಲೇಶ್ವರಂ ಮೈದಾನದಲ್ಲಿ ನಡೆಸ್ತಾರೆ. ಫೆಬ್ರವರಿ 13, 14, 15 ಜೆಎಂ ಪಾಂಚಜನ್ಯ ಅಂಬಲಪಾಡಿಯಲ್ಲಿ 40 ಗಜಗಳ ಕ್ರಿಕೆಟ್ ಪಂದ್ಯಕೂಟ ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳತ್ವದಲ್ಲಿ ನಡೀತದೆ. ರಾಜ್ಯೋತ್ಸವ ಪ್ರಶಸ್ತಿಯ ನಂತರ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. ಪಂದ್ಯಾಟ ಆರಂಭಗೊಳ್ತಾ ಇದೆ. ಚಾನೆಲ್ ಬಳಸೋದು ಹೊಡೆತ ತನ್ಮೂಲಕವಾಗಿ ದಾಸ್ ತಾಂಡಿನಲ್ಲಿ ಚುಮ್ಮಿದಂತ ಬಳಸಬರ್ತ ಹೊಡೆತ ಡಿಪಕ್ಷ ಕವರ್ಸಲು ಕೋನ ಹಂತದಲ್ಲಿ ಬೌಂಡ್ರಿ ದಾಸ್ ಮುಖೇನವಾಗಿ ಭರ್ಜರಿ ಹೊಡೆತ. ಸರ್ಪ್ರೈಸ್ ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. ಶಿವ ಬಿಗ್ ಬ್ಯಾಶ್ ಡಿಸೆಂಬರ್ 13, 14 ಹಾಳುಕೋಟೆ ಮೈದಾನ ಸಾಲಿಗ್ರಾಮದಲ್ಲಿ ಶಿವನಾರಾಯಣ ಅವರ ಕ್ರಿಕೆಟ್ ಚರಿತ್ರೆ 35 ವರ್ಷಗಳ ಸಾರ್ಥಕತೆಗಾಗಿ ಶಿವ ಬಿಗ್ ಬ್ಯಾಶ್ ನಡೀತದ. ನಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬೌಲರ್ ದರ್ಶನ್ ಎರಡನೇ ಬಾರಿ ಬಹಳ ಸಮರ್ಥ ಹೊಡೆತ ಮಿಡಪಾಗದಲ್ಲಿ ರನ್ ಬಲ ಅವಕಾಶ ಡೈರೆಕ್ಟ್ ಹಿಟ್ ಮೂಲಕವಾಗಿ ಲಂಬಲ ಸಾಧ್ಯರಿತ ಕ್ಷೇತ್ರ ರಕ್ಷಣ ಮಿಡಪಾಗದಲ್ಲಿ ಬಾರಿ ಸೌರವ್ ಡಿಕೆಎಸ್ ಡೈರೆಕ್ಟ್ ಹಿಟ್ ಅನ್ನು ಮಾಡಿದ ಮುಖ್ಯವಾಗಿ ಮೊದಲ ಹೋದರೆ ಆಘಾತ ಸರ್ಪ್ರೈಸ್ ಬಾರಿ 4ಕ್ಕೆ 1. ಜನವರಿ 9, 10, 11 ವಾಕ್ವಾಡಿ ಕುಂದಾಪುರ ಯಂಗ್ಸ್ಟರ್ ಗಣೇಶನ ಆಶ್ರಯದಲ್ಲಿ 1 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಕೂಟ. 24 ತಂಡಗಳಿಗೆ ಮುಕ್ತ ಪ್ರವೇಶ, ಫ್ರೀ ಎಂಟ್ರಿ ಕೂಡ ಇರ್ತದೆ. ಆದರ್ಶ್ ಶೆಟ್ಟಿ ಅವರ ಮುಂದಾಳುತ್ತದೆ. ಅಲ್ಲಿ ಮಾರ್ಚ್ 13ರಿಂದ 15 ಬ್ರಹ್ಮಾವರ ಮಿನಿ ವರ್ಲ್ಡ್ ಕಪ್ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಕೂಟ. ಜಯಪ್ರಕಾಶ್ ಹೆಗಡೆ ಮುಂದಾಳುತ್ತದೆ. ಅಲ್ಲಿ ದಾಸ್ ಆಡ್ತಾ ಇದ್ದಾರೆ. ಇದರ ಮಧ್ಯೆ ಮತ್ತೊಂದು ಅಪೀಲ್ ಅನ್ನು ಕೂಡ ಬಲವಾಗಿ ಮಾಡ್ತಾ ಇದ್ದಾರೆ. ಬಹಳ ಸಮರ್ಥ್ಯವನ್ನು ಕಂಡ ದರ್ಶನ್ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಹಿಂದೆ ಒಂದು ಬಹಳ ಸಮರ್ಥ ಡೈರೆಕ್ಟ್ ಹಿಟ್ ಕೂಡ ಆಗಿತ್ತು. ತಳಮತ್ತ 4ಕ್ಕೆ 1 ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜಯಕ್ಕೋಸ್ಕರ 56 ಓಟವನ್ನು ದಾಖಲಿಸಬೇಕಾಗಿದೆ. ಸರ್ಪ್ರೈಸ್ ಸ್ಟಾರ್ಸ್ ಬೆಂಗಳೂರಿನ ತಂಡ ಇಲ್ಲಿ ಆಟವನ್ನು ಆಡ್ತಾ ಇದೆ. ನೋಡಿ, 10:30 ತನಕ ಟಿಫನ್ ವ್ಯವಸ್ಥೆ ಇರ್ತದೆ. ಅದ್ರ ಮೇಲೆ ಬಂದ್ರೆ ನಮ್ಮ ಜವಾಬ್ದಾರಿ ಅಲ್ಲ, ದಯವಿಟ್ಟು ಸಹಕರಿಸಬೇಕು. 10:30 ಆದ್ಮೇಲೆ ಬಂದು ಟಿಫನ್ ಅಂದ್ರೆ ನಮ್ಮ ಜವಾಬ್ದಾರಿ ಅಲ್ಲ. 10:30 ಒಳಗಡೆ ಬಂದು ಎಲ್ಲರೂ ಟಿಫನ್ ಮಾಡಬೇಕಾಗಿ ಕೇಳ್ಬೋದೇನೆ. 4ನೇ ಬಾರಿ ಇದರ ಮಧ್ಯೆ ಬಹಳ ಲಕ್ಷಕವಾಗದಲ್ಲಿ ಬಿಡ್ತಾ ಇದ್ದ ಲಕ್ಪಾಯ್ ಮೊದಲಚ್ಚೂರಿಯ ಸೇರ್ಪಡೆ ದಾಸ್ ಪ್ಯಾಡ್ ಮೇಲೆ ಬರ್ಕೊಂಡಂತ ಈ ಒಂದು ಚೆಂಡು 5ರ ಮೊತ್ತವನ್ನು ಕಂಡುಕೊಳ್ತಾ ಇರುವಂತಹ ಸರ್ಪ್ರೈಸ್ ಸ್ಟಾರ್ಸ್ ತಂಡ 56 ಓಟಗಳ ಅವಶ್ಯಕತೆಯೂ ಕೂಡ. ಬೆಂಗಳೂರಿನ ಫ್ರೆಂಡ್ಸ್ ತಂಡ ಕೂಡ ಇದೇ ವರ್ಷ ಮತ್ತೊಮ್ಮೆ ಐತಿಹಾಸಿಕ ಪಂದ್ಯಾಟಕ್ಕೆ ಇವಾಗಲೇ ಮುಹೂರ್ತವನ್ನ ಇಡ್ತಾ ಇದ್ದಾರೆ. ರೇಣು ಗೌಡ್ರು ಕರ್ನಾಟಕ ಮತ್ತೊಂದು ಹೆಸರಾಂತ ತಂಡ ರೇಣು ಗೌಡ್ರ ಮುಂದಾಳುತ್ತದೆ. ಫ್ರೆಂಡ್ಸ್ ಬೆಂಗಳೂರು HMC ಯುನೈಟೆಡ್ ಜನವರಿ 23ರಿಂದ 25
ಬ್ರಹ್ಮಾವರದಲ್ಲಿ ಮತ್ತೊಂದು ಅತಿ ದೊಡ್ಡ ಮಟ್ಟದ ಟೂರ್ನಮೆಂಟ್ ಸಾಗ್ತದ. ದಕ್ಷಿಣ ಭಾರತ ಇತಿಹಾಸದಲ್ಲೇ ಬಹಳಷ್ಟು ದೊಡ್ಡ ಮಟ್ಟದ HMC ಯುನೈಟೆಡ್ ಟ್ರೋಫಿ. ವಿಜಯ್ ತಂಡಕ್ಕೆ 25 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ, ರನ್ನರ್ಸ್ ಅಪ್ ತಂಡಕ್ಕೆ 15 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ. ಫೈನಲ್ ಪಂದ್ಯ ಶ್ರೇಷ್ಠ ಬೈಕ್ ನೀಡಲಾಗ್ತದೆ. ಸರಣಿ ಶ್ರೇಷ್ಠ ಆಟಗಾರ ಕಾರ್ ಪಡ್ಕೊಳ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟಿಗರು, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಬ್ರಹ್ಮಾವರಕ್ಕೆ ಬರ್ತಾ ಇದ್ದಾರೆ. ಜನವರಿ 23ರಿಂದ 25. ಹೌದು, ಮತ್ತೆ ದರ್ಶನ್ ಯಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈತನ ಲಕ್ಷಕವಾದಲ್ಲಿ ಬಿದ್ದ ಚೆಂಡು ಹೋಗಿ ಪಾಡ್ ಮೇಲೆ ಮಾಡ್ಕೊಳ್ತಾ ಇದ್ದ. ದಾಸ್ ವಿಕೆಟ್ ಕೂಡ ಬಾರಿ ಕಳ್ಕೊಂಡ್ರು. ಸರ್ಪ್ರೈಸ್ ಚಾರ್ಜ್ ಲೆಫ್ಟಿ ಆಟಗಾರ ದಾಸ್ ಇನ್ನಿಂಗ್ಸ್ ಮುಕ್ತಾಯ. ಬಹಳ ಶುದ್ಧ ಬರ್ತ ಓವರ್ ಅನ್ನು ಮುಗಿಸಂತ ದರ್ಶನ್ ಎದಿರಾಳಿಗಳ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ದರ್ಶನ್ ರೂಪದಲ್ಲಿ 4 ಉರುಳಿಸಿದ್ರು. ಆರಕ್ಕೆ 2. ಪುನೀತ್ ಅಂಗಡ ಒಳಭಾಗವನ್ನ ಕಂಡುಕೊಳ್ತಾ ಇದ್ದಾನೆ. ಬಹುಶಃ ಈ ಪರಿಸ್ಥಿತಿಯಲ್ಲಿ ಸರ್ಪ್ರೈಸ್ ಚಾರ್ಜ್ಗೆ ಪಂದ್ಯಾಟ ಉಳಿಸಬೇಕಾದ್ರೆ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಲೇಬೇಕಾಗಿದೆ. ಎಲ್ಲದಿದ್ದಾರೆ ಈ ಪಂದ್ಯ ಸ್ಥಳೀಯ ತಂಡ DKS ಸೌರವ್ ತಂಡ ಮೊದಲ ತಂಡವಾಗಿ ಕ್ವಾರ್ಟರ್ ಫೈನಲ್ ಸೇರ್ಪಡೆ ಆಗುವಂತ ಅವಕಾಶಗಳು ಕೂಡ ಇದೆ. ಆ ನಿಟ್ಟಲ್ಲಿ ದಾವಣಗೆರೆ 11 ಗೇಟ್ ಕ್ಲಬ್ನ ಆಶ್ರಯದಲ್ಲಿ ಜಯಪ್ರಕಾಶ್ ಗೌಡ ಅವರ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅಖಿಲ ಭಾರತ ಮಟ್ಟ ಪಂದ್ಯಕೂಟ ಯಶಸ್ವಿಯಾಗಿ ಸಾಗ್ತಾ ಇದೆ. ಎರಡನೇವರಿಗೆ ಇವಾಗ ಮತ್ತೊಬ್ಬರು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಬೌಲರ್ ಕಾರಿ ಯುವ ಆಟಗಾರ ಸ್ಯಾರಿಕೆ ಭಾಗದಲ್ಲಿ ಬಹಳ ಸಮರ್ಥವಾದ ಎಸೆತ. ಓಟಗಳು ಬರ್ತಾ ಇಲ್ಲ. ಲಕ್ಷಕ ಭಾಗದಲ್ಲಿ ಹೊಡೆತವನ್ನ ಕಾಣೋ ಪ್ರಯತ್ನವನ್ನು ಮಾಡಿದ್ರು. ಡಾಟ್ ಬಾಲಿನ ಸೇರ್ಪಡೆ ತಳಮತ 6ಕ್ಕೆ 2. ಇನ್ನು ಕೂಡ 35 ಎಸೆತ, 50 ಓಟದ ಅವಶ್ಯಕತೆ. ದಾವಣಗೆರೆಯ ಮಣ್ಣಿನಲ್ಲಿ ಹಲವಾರು ಇತಿಹಾಸಗಳು ಅಡಕವಾಗಿರುವಂತಹದ್ದು. ಕ್ರಿಕೆಟಿನ ವರ್ಲ್ಡ್ ಕಪ್ ಅತಿ ಯಶಸ್ವಿಯಾಗಿ ಸಂಯೋಜನೆ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಗೌಡ. 2007ರಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂತಹ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ 56 ತಂಡಗಳ ಹಣಾಹಣಿ ಮತ್ತೆ ಕಾರ್ಯಕಾರಿಕ ಭಾಗದಲ್ಲಿ. ಶಾರ್ಟ್ ಆಗಿ ಬಿದ್ದಂತ ಈ ಒಂದು ಚೆಂಡು ಲಾಂಗ್ ಆಫಿನ ಮೇಲ್ಭಾಗದಲ್ಲಿ ಸೀಮಾರಕಾರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಶಾರ್ಟ್ ರೇಸಿಂಗ್ ಡೆಲಿವರಿಯನ್ನು ಫುಲ್ ಮಾಡುವಂತ ಆಟಗಾರ. ಮತ್ತೆ 4 ಓಟಗಳ ಸೇರ್ಪಡೆ ಸರ್ಪ್ರೈಸ್ ಚಾರ್ಜ್ ಖಾತೆಗೆ. ಯೋನಸ್ ಮುಖೇನ ಬಹಳ ಶುದ್ಧವಾದ ಒಂದು ಫುಲ್ ಶಾಟ್ ಲಾಂಗ್ ಆಫ್ ಆಗಿದ್ರೆ ಸೇರ್ಪಡೆ ಆಗ್ತಾ ಇದೆ. 10 ಓಟವನ್ನು ತಲುಪ್ತಾ ಇರುವಂತಹ ಸರ್ಪ್ರೈಸ್ ಚಾನ್ಸಿನ ಮೊತ್ತ 56 ಓಟಗಳ ಅವಶ್ಯಕತೆ. 2 ಮೈದಾನಗಳಲ್ಲಿ ಏಕಕಾಲದಲ್ಲಿ ನಡೀತಾ ಇದೆ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ 2 ಪವಿಲಿಯನ್ಗಳು ಶಿವಗಂಗಾ ಹಾಗೂ ಶಾಮನೂರು ಡೈಮಂಡ್ ಆಟಗಾರರ ಗೌರವಕ್ಕೋಸ್ಕರ ಆ ಗೌರವವನ್ನು ಉಳಿಸ್ಕೊಡ್ಬೇಕು ಅನ್ನೋದ ಕೇಳ್ತಾ ಇದ್ದಾವ. ಮತ್ತೆ ಕಾರೆ 2ನೇ ಓವರ್ 3ನೇ ಚೆಂಡು
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಬರ್ತದೆ ಎಸೆತ. ಒಂದು ಹಂತದ ಒತ್ತಡವನ್ನು ನಿಭಾವಣೆ ಮಾಡಿ ಆಡಬೇಕಾಗ್ತಾ ಇದೆ. ನೆನ್ನೆದನ ವೆರಿ ಇಂಪಾರ್ಟೆಂಟ್ ಬುಡಮೇಲು ಫಲಿತಾಂಶ. ಐಜಾನ್ ಸ್ಪೋರ್ಟ್ಸ್ ಕ್ಲಬ್ ಲೀಗ್ ಹಂತದಿಂದಲೇ ನಿರ್ಗಮಿಸಿದ್ರು. ಜೈ ಭಾರತ ತುರುವೇಕೆರ ಅತ್ಯುತ್ತಮ ಆಟವನ್ನಾಡಿ ಟೂರ್ನಮೆಂಟ್ ಇಂದ ನಿರ್ಗಮಿಸಿದ ಮತ್ತೊಂದು ತಂಡ ಕೂಡ ಜೈ ಭಾರತ ತುರುವೇಕೆರ. ಮತ್ತೆ ಕಾರ್ಯ ಡಿಕೆಎಸ್ ಅವರ ಪರವಾಗಿ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಎರಡನೇ ಓವರ್ 4ನೇ ಚೆಂಡು. ಥರ್ಡ್ ಅಂಪೈರ್ ಡಿಸಿಷನ್ ಬಹುಶಃ ಇದು ವೈಡಿಯಾ ನೋಬಾಲ್ ಕನ್ಫರ್ಮೇಶನ್ಗಾಗಿ. ಎಸ್ ಓಕೆ, ಥರ್ಡ್ ಅಂಪೈರ್ ಸೇವೆಯನ್ನು ಪಡ್ಕೊಳ್ತಾ ಇದ್ದೇವೆ. ವೈಡಿಯಾ ನೋಬಾಲ್ ಕನ್ಫ್ಯೂಷನ್ ಇರೋದ್ರಿಂದ ಥರ್ಡ್ ಅಂಪೈರ್ ಸೇವೆಯನ್ನು ಪಡ್ಕೊಳ್ತಾ ಇದ್ದಾವೆ. ಥರ್ಡ್ ಅಂಪೈರ್ ರೂಮ್ನೊಳಗೆ ಆಡುವ ತಂಡಗಳ ಯಾವುದೇ ಆಟಗಾರರಿಗೆ ಪ್ರವೇಶ ಇಲ್ಲ. ಆಡುವ ತಂಡಗಳ ಯಾವುದೇ ಆಟಗಾರರಿಗೆ ಥರ್ಡ್ ಅಂಪೈರ್ ರೂಮ್ ಒಳಗೆ ಪ್ರವೇಶ ಇಲ್ಲ. ಎಸ್ ವೈಟ್ ಬಾಲ್. ಥರ್ಡ್ ಅಂಪೈರ್ ಡಿಸಿಷನ್ ಕೊನೆ ಹಂತದಲ್ಲಿ ಬರ್ತಾ ಇದೆ. ಒಂದೆರಡು ಹೆಚ್ಚುವರಿಯ ಸೇರ್ಪಡ. ತಳಮೊತ್ತ ಲಾಭನ್ 56 ಓಟವನ್ನು ದಾಖಲಿಸಬೇಕಾಗಿದೆ. ಕ್ವಾರ್ಟರ್ ಫೈನಲ್, ಪ್ರೀ ಕ್ವಾರ್ಟರ್ ಫೈನಲ್ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಗಾಗಿ ಇಲ್ಲಿ ಸಾಗ್ತಾ ಇದೆ. ಡಿಕೆಎಸ್ ವರ್ಸಸ್ ಸರ್ಪ್ರೈಸರ್ ಸಿಬಾರೆ. ಅಕ್ರಾಸ್ ಲೈನ್ ಶಾಟ್ ಅಲ್ಲಿ ಯೂನುಸ್ ಮುಖ್ಯವಾಗಿ ಸ್ಕ್ವೇರ್ ಲೆಗ್ ಸಿಮರ್ ಭಾಗದಲ್ಲಿ ಒಂದು ಹೊಡೆತ. ತನ್ಮೂಲಕವಾಗಿ ಮತ್ತೆ ಬೌಂಡ್ರಿ. ಯೂನುಸ್ ಅಡ್ಡ ಹೊಡೆತವನ್ನ ಕಂಡ್ರು. 4 ಓಟಗಳ ಸೇರ್ಪಡೆ ಮುಖ್ಯವಾಗಿ ಸರ್ಪ್ರೈಸರ್ಸ್ನ ಮೊತ್ತ 15 ಓಟವನ್ನು ತಲುಪ್ತಾ ಇದೆ. ಮೊದಲ ಹಂತದಲ್ಲಿ 2 ವಿಕೆಟ್ಸ್ ಅನ್ನ ಕಳ್ಕೊಂಡ್ರು ಕೂಡ ಯೂನುಸ್ ಬಹಳಷ್ಟು ಉತ್ತಮ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಲಾಸ್ಟು 12 ಹಸುಗಳು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿ ಕಾರ್ಯಸ್ಥಳ ಈ ಒಂದು ಚೆಂಡು. ಮತ್ತೊಂದು ಬಳಸವರ್ತ ಹೊಡೆತ. ಡೀಪ್ ಅಕ್ಷ ಕವರ್ ಸಿಮರ್ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಯೂನುಸ್ ಮುಖ್ಯವಾಗಿ ಸರ್ಪ್ರೈಸರ್ಸ್ನ ತಂಡ ಪ್ರತಿ ಹೋರಾಟವನ್ನ ಮಾಡ್ತಾ ಇದೆ. ಫೈಟ್ ಬ್ಯಾಕ್ ಮಾಡ್ತಾ ಇದೆ ಸರ್ಪ್ರೈಸರ್ಸ್ ಬೆಂಗಳೂರು. 2 ಹೋದರೆ 4 ಉಳಿದ್ರು ಕೂಡ ಇದುವರೆ 19 ಓಟಗಳು ದಾಖಲಾಗ್ತಾ ಇದೆ. ಜಯಕ್ಕಾಗಿ 57 ಓಟವನ್ನು ದಾಖಲಿಸಬೇಕಾದಂತ ಒಂದು ತಂಡ 19.2. ಈ ಓವರ್ ಕೊನೆ ಒಂದು ಬಾಕಿ ಇದೆ. ಕಾರಿ ವಿಶ್ವ ಈ ಹಂತದಲ್ಲಿ ಉತ್ತಮ ಹೊಳೆತ ಭಾಗದಲ್ಲಿ
ಒಂದೋಟ ಎರಡನೇ ಓಟವನ್ನ ಕೂಡ ಸುಲಭವಾಗಿ ಕ್ಲಿಯರ್ ಮಾಡ್ತಾ ಇರುವಂತ ಒಂದು ತಂಡ. ಅಣ್ಣ ನೀವು ಮ್ಯಾಚ್ ರನ್ನಿಂಗ್ ಅಲ್ಲಿರುವಾಗ ಹಾಕ್ಬೇಡ್ರಿ. ತಲಮತ್ತ 21 ಓಟ, ಮೊದಲ 2 ಓವರ್ಗಳ ಮುಕ್ತಾಯ. ಅಂಡ್ ಆಫ್ ಓವರ್ ನಂಬರ್ 2 ಸ್ಕೋರ್ 21 for 2. BSc ಫೀಲ್ಡಿಂಗ್ ರೆಡಿ ಇದೆ ಸರ್. ಎರಡು ಓವರ್ಗಳ ಮುಕ್ತಾಯ, 30 ನಿಮಿಷಗಳ ಟೈಮ್ ಇರ್ತದೆ ನೋಡಿ. 7 ಓವರ್ಗಳನ್ನು ಮುಗಿಸೋದಕ್ಕೆ ಇವಾಗಲೇ 21 ಓಟವನ್ನು ಪೇರಿಸಿರುವಂತಹ ಒಂದು ತಂಡ. ಇನ್ನು 30 ಎಸೆತ, 36 ಓಟದ ಅವಶ್ಯಕತೆ. ಮೊದಲ ಹಂತದಲ್ಲಿ 2 ಪ್ರಮುಖ ವಿಕೆಟ್ಸ್ಗಳು ಉರುಳಿದ ನಂತರ ಇಲ್ಲಿಗ ಯೂನುಸ್ ಬಹಳ ಸುತ್ತಮರಿತ ಒಂದು ಆಟವನ್ನು ಮುಂದುವರಿಸ್ತಾ ಇದ್ದಾನ. ಮತ್ತೆ ದರ್ಶನ್ ಎಸ್ಮಾರ್ಕ್ ವಿಭಾಗವನ್ನು ಮುಂದುವರಿಸ್ತಾ ಇದ್ದಾರೆ. ಮೂರನೇ ಓವರ್ ಆರಂಭವನ್ನು ಕಾಣ್ತಾ ಇದೆ ದರ್ಶನ್. ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 30 ಎಸೆತ, 36 ಓಟಗಳ ಅವಶ್ಯಕತೆ. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ನಡೀತಾ ಇರುವಂತಹ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹಗಲು ರಾತ್ರಿಯ ಪಂದ್ಯಗಳ ಫ್ರೀ ಕ್ವಾರ್ಟರ್ ಫೈನಲ್ ಎಲ್ಲಿ ಸಾಗ್ತಾ ಇದೆ. ಈತನ ಮಧ್ಯೆ ಬಹಳ ಸಮರ್ಥ ಒಂದು ಹೊಡೆತ 22ಕ್ಕೆ ತಲುಪ್ತಾ ಇದೆ. 34 ಓಟದ ಅವಶ್ಯಕತೆ. ಮೂರನೇ ಓವರ್ ಮೊದಲ ಚೆಂಡಲ್ಲ ದರ್ಶನ್ ಇವಾಗ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದೆಡೆ ಯೂನುಸ್ ಆಡ್ತಾ ಇದ್ರೆ, ಮತ್ತೊಂದೆಡೆಯಲ್ಲಿ ಲೆಫ್ಟ್ ಹ್ಯಾಂಡೆಡ್ ಪುನೀತ್ ಆಡ್ತಾ ಇದ್ದಾರೆ. ಈ ಬಾರಿ ಪ್ರಶಸ್ತಿಯನ್ನು ಗೆಲ್ಲುವ ತಂಡ 5.5 ಲಕ್ಷ ರೂಪಾಯಿಗಳ ಕ್ಯಾಚ್ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ತಂಡಕ್ಕೆ 3.5 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಥರ್ಡ್ ಪ್ಲೇಸ್ ತಂಡ 1.5 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈತನ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸಮರದ ಹೊಡೆದ ಶಾರ್ಟ್ ಸ್ಕೋರರ್ ಮ್ಯಾನ್ ಆಫ್ ದ ಮ್ಯಾಚ್ ಯಾರಂತ ಹೇಳಿ. ಮ್ಯಾನ್ ಆಫ್ ದ ಮ್ಯಾಚ್ಗೆ 1,000 ಇದೆ. ಗಣೇಶ್ ಅವ್ರ ಹತ್ರ ತಿಳಿಸ್ಕೊಡಿ ಯಾರಂತ ಮ್ಯಾನ್ ಆಫ್ ದ ಮ್ಯಾಚ್. BSc ಬನ್ನಿ ಫೀಲ್ಡಿಂಗ್. ಜೈ ಕರ್ನಾಟಕ ಬ್ಯಾಟಿಂಗ್ ರೆಡಿ ರೀ. ಮೂರನೇ ಬಾರಿ ಮತ್ತೆ ದರ್ಶನ್ ಎಸ್ಕಾರಿಕ ಭಾಗದಲ್ಲಿ ಒಂದು ಶಾರ್ಟ್ ಚೆಂಡು ಸ್ಕ್ವೇರ್ ಲೆಗ್ ಸಿಮರ್ ಭಾಗದಲ್ಲಿ ಬಹಳಷ್ಟು ಭರ್ಜರಿಯ ಸಿಕ್ಸರ್. ಈ ಬಾರಿ ಪುನೀತ್ ಮುಖ್ಯವಾಗಿ ಶಾರ್ಟ್ ರೇಸಿಂಗ್ ಡೆಲಿವರಿಯನ್ನು ಫುಲ್ ಮಾಡಿದ್ರು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಪುನೀತ್ ಮುಖೇನ ಸರ್ಪ್ರೈಸ್ ಸ್ಟಾರ್ಸ್ ನ ಖಾತೆಗೆ ಬರ್ತಾ ಇದೆ. ಒತ್ತಡಕ್ಕೆ ಸೆಲೆಕ್ಟ್ ಇದ್ದಾರೆ DKS ಅವರು. ತಂಡದ ಮೊತ್ತ 29 ಓಟಗಳು. ಏನು 27 ಓಟದ ಅವಶ್ಯಕತೆ. 27 ಎಸ್ಗಳು ಬಾಕಿ ಇದೆ. ಬಹಳ ಸುತ್ತವರಿತ ಆಟವನ್ನು ಆಡ್ತಾ ಇದ್ದಾರೆ ಪುನೀತ್ ಮತ್ತು ಯೂನುಸ್. 4ನೇ ಬಾರಿ ಈ ಒಂದು ಎಸೆತ ಗಲ್ಲಿ ಭಾಗದತ್ತ ಚೆಂಡು ಸಾಗ್ತಾ ಇದೆ. ಈತನ ಮಧ್ಯೆ ಓವರ್ತನ ಬ್ಯಾಕಪ್ ಆಡುವಿಕೆ. ಈತನ ಮಧ್ಯೆ 1ರ ಬದಲು 2 ಓಟ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಗಲ್ಲಿ ಭಾಗದತ್ತ ತಳೆಯುವಂತ ಈ ಒಂದು ಹೊಡೆತ ಪುನೀತ್ ಖಾತೆಗೆ 2 ಓಟದ ಸೇರ್ಪಾಡೆ. 31ಕ್ಕೆ 2 ಬಹಳ ಸುತ್ತಮರಿತ ಒಂದು ಫೈಟ್ ಬ್ಯಾಕ್ ಅನ್ನು ಮಾಡಿದಂತ ಸರ್ಪ್ರೈಸ್ ಸ್ಟಾರ್ಸಿನ ತಂಡ. ಹಾಲಪ್ಪ ಆ ಕಡೆ ಯಾರು ಕ್ವಾರ್ಟರ್ ಫೈನಲ್. BSc ಫೀಲ್ಡಿಂಗ್, ಜೈ ಕರ್ನಾಟಕ ಬೆಂಗಳೂರು ಬ್ಯಾಟಿಂಗ್. ಅಂಗಡ ಬಿಯಲ್ಲಿ BSc ಬೆಂಗಳೂರು ಮತ್ತು ಜೈ ಕರ್ನಾಟಕ ಪ್ರೀ ಕ್ವಾರ್ಟರ್ ಫೈನಲ್ ಮುಖಾಮುಖಿ ಆಗ್ತಾ ಇದೆ.
5ನೇ ಬಾರಿ ಮತ್ತೆ ದರ್ಶನ್ ಒತ್ತಡಕ್ಕೆ ಸೆಲೆಕ್ತಾ ಇದೆ DKS ಅವರು. ಆ ನಿಟ್ಟಲ್ಲಿ ಲಕ್ಷಕವಾಗಿ ಬಿದ್ದ ಚೆಂಡು ವೈಡ್ ಬಾಲಿನ ಸೂಚನೆ ಬರ್ತಾ ಇದೆ. ಔಟ್ಸೈಡ್ ಆಕ್ಷನ್ ಮುಖೇನ ಮೊತ್ತವೂ ಕೂಡ 32 ಓಟವನ್ನು ತಲುಪ್ತಾ ಇದೆ. ಒಂದು ಹಂತದಲ್ಲಿ DKS ಅವರ ಇನ್ನಿಂಗ್ಸಿನಲ್ಲಿ ರಂಗ 29 ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು. ಬೃಹತ್ ಮೊತ್ತವನ್ನು ದಾಖಲಿಸಿದ್ರು ಕೂಡ ಇವಾಗ ಒತ್ತಡಕ್ಕೆ ಸಿಲುಕ್ತಾ ಇದೆ ಟೀಮ್ DKS ದಾವಣಗೆರೆ. ಮತ್ತೆ ಉತ್ತಮ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಮತ್ತೆ ಬಾಲಸ್ವಾಮಿ ಕ್ಷೇತ್ರ ರಕ್ಷಣೆ ಹಿಂದೆ ಒಂದು ರನ್ಔಟ್ಸ್ ಆಗಿತ್ತು. ಈ ತನ್ಮಧ್ಯೆ ಒಂದು ಹೆಚ್ಚುವರಿಯ ಸೇರ್ಪಡೆ. ಬಿ ಗ್ರೌಂಡಿನ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಶ್ರೇಷ್ಠ 2 ಓವರ್ಗಳು 5 ಓಟ 2 ವಿಕೆಟ್ ಅನ್ನು ಪಡ್ಕೊಂಡು ಮ್ಯಾಚ್ ಟರ್ನಿಂಗ್ ಓವರ್ ಅನ್ನಿಸಿದ ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ಬೆಂಗಳೂರಿನ ಪ್ರೀತಮ್ ಪಂದ್ಯ ಶ್ರೇಷ್ಠ. 1,000 ರೂಪಾಯಿಗಳ ಕೊಡುಗೆ ಇರ್ತದೆ. ಅದನ್ನ ಪಡ್ಕೊಳ್ಳುವ ಆಟಗಾರ ಪ್ರೀತಮ್ ಫ್ರಮ್ ವಿಭೂಷಣ್ ಬೆಂಗಳೂರು. ಆಲ್ರೆಡಿ ವಿಭೂಷಣ್ ಎಂಟರ್ ದ ಕ್ವಾರ್ಟರ್ ಫೈನಲ್. 3ನೇ ಓವರ್ ಮುಕ್ತಾಯದ ಹಂತದಲ್ಲಿ ಇವಾಗ 34ಕ್ಕೆ 2. ಸರ್ಪ್ರೈಸ್ ಸ್ಟಾರ್ಸ್ ನ ತಂಡ ಕಂಪ್ಲೀಟ್ಲಿ ಪಂದ್ಯಾಟದ ಮೇಲೆ ಮರು ಹಿಡಿತವನ್ನ ಸ್ಥಾಪಿಸ್ತಾ ಇದೆ. ಮೊದಲ ಹಂತದ ಮೇಲುಗೈಯನ್ನು ಪಡ್ಕೊಂಡಂತ ಟೀಮ್ DKS ನ ತಂಡ ಇವಾಗ ಹಿಡಿತ ಸಡಿಲವಾಗ್ತಾ ಇದೆ. ವಿಭೂಷಣ್ ಬೆಂಗಳೂರಿನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರೀತಮ್ ಸ್ಟೇಜ್ ಹತ್ರ ಬನ್ನಿ. ಹೊರ ರಾಜ್ಯದ ತಂಡಗಳ ಪೈಕಿ ಕೇವಲ ಡ್ರೀಮ್ 11 ಚೆನ್ನೈ ಮಾತ್ರ ಟೂರ್ನಮೆಂಟ್ ಅಲ್ಲಿ ಉಳ್ಕೊಂಡಿದ್ದಾರೆ. ಬಹಳಷ್ಟು ನಿರೀಕ್ಷೆ ಇದ್ದ ಸಾರ ಶ್ರೀಲಂಕಾ ನಿನ್ನೆ ದಿನವೇ ಲೆಕ್ಕಾಚಾರ ಮುಗಿಸ್ಕೊಂಡು ಹೋದ್ರು. JCC ಕೂಡ ಸೋಲನ್ನ ಕಂಡುಕೊಂಡ್ರು. ಇಲ್ಲಿಗ ಮತ್ತೆ ಪಂದ್ಯಾಟ ಮುಂದರಿಕೆ ಆಗ್ತಾ ಇದೆ. ಸೃಜನ್ 4ನೇ ಓವರ್ ಮೊದಲ ಚೆಂಡು. ಈ ತನ್ಮಧ್ಯೆ ಬಹಳ ಸಮರ್ಥದ ಎಸೆತ ತಡ್ಮಾನ ಭಾಗದತ್ತ ಚೆಂಡು ಸಾಗ್ತಾ ಇತ್ತು. ಈ ತನ್ಮಧ್ಯೆ ಲಾಗ್ ಬಾಯ್ ಮುಖೇನ ಒಂದು ದೊಡ್ಡ ಹೆಚ್ಚುವರಿಯ ಸೇರ್ಪಾಡು. 35 ತಂಡದ ಮೊತ್ತ. 2ನೇ ವಿಕೆಟ್ 3ನೇ ವಿಕೆಟ್ ನ ಈ ಒಂದು ಪಾರ್ಟ್ನರ್ಶಿಪ್ ಇವಾಗ ಮತ್ತೆ ಸಜಾದ್ ಓತವರದ ಹೊಡೆತ ಪುನೀತ್ ಲಾಂಗ್ ಆಫ್ ಆಗದಲ್ಲಿ ಒಂದೆರಡು ಚೆಂಡು ಸೇರ್ಪಡೆ. 2ನೇ ಓಟವನ್ನು ಕಾಣೋ ಪ್ರಯತ್ನ. ಒಡ್ಗಳ ಅವಕಾಶಗಳು ಬರ್ತಾ ಇಲ್ಲ. 30 ಓಟದ ಒಂದು 3rd ವಿಕೆಟ್ ಪಾರ್ಟ್ನರ್ಶಿಪ್ ನಡೀತಾ ಇದೆ. ಪುನೀತ್ ಮತ್ತು ಯೋನಾಸ್ ಒತ್ತಡದಿಂದ ಸಂಪೂರ್ಣವಾಗಿ ಸರ್ಪ್ರೈಸ್ ಸ್ಟಾರ್ ಅನ್ನ ಮೇಲಕ್ಕೆತ್ತಿದ ಇನ್ನಿಂಗ್ಸ್ ಇದಾಗ್ತಾ ಇದೆ. ಈಗ ಟಂಕ್ಚರ್ಲೆಸ್ ಗೇಮ್ ಅನ್ನು ಆಡ್ತಾ ಇದ್ದಾರೆ ಸರ್ಪ್ರೈಸ್ ಸ್ಟಾರ್ಸ್. ಯೋನಾಸ್ ಮತ್ತು ಲಾಫ್ಟಿ ಪುನೀತ್. ಮತ್ತೆ ಪಂದ್ಯಾಟದ ಮುಂದರಿಕೆ ಆಗ್ತಾ ಇದೆ. 4ನೇ ಓವರ್ 3ನೇ ಚೆಂಡಿಗಾಗಿ ದರ್ಶನ್ DKS ಅವರ ಪರವಾಗಿ. ಯೋನಾಸ್ ಒಂದು ಹೊಡೆತ ಲಾಂಗ್ ಆಫ್ ಆಗದಲ್ಲಿ ಕೊನೆ
ಇದೆ ಲಾಂಗ್ ಆಫ್ ನಲ್ಲಿ. ಯೋನಾಸ್ ವಿಕೆಟ್ ಪಾತಾನ. ಮೂರನೇ ಹೋದರೆ ಆಘಾತವನ್ನ ಕಂಡ ಸ್ಯಾಪ್ ರೈಟ್ ಚಾರ್ಜ್ ಬೆಂಗಳೂರಿನ ತಂಡ 36 ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ತವರಿತ ಆಟವನ್ನು ಆಡಿದಂತ ಯುನಸ್ ವಾಪಸ್ ಆದ್ರು. ಒತ್ತಡ ಘಟ್ಟದಲ್ಲಿ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನ ಕೂಡ ದಾವಣಗೆರೆ ಮೈದಾನದಲ್ಲಿ ತೋರ್ಪಡಿಸಿದಂತ ಆಟಗಾರ ಯುನಸ್. ಬ್ಯಾಕ್ ಟು ಪವಿಲಿಯನ್. ಕಬಾಲಿಯ ಸೇರ್ಪಾಡ. ಬಹಳಷ್ಟು ತವರಿತ ಆಟವನ್ನು ತೋರ್ಪಡಿಸ್ತಾ ಇರುವಂತ ಎರಡೂ ತಂಡಗಳು ಕೂಡ ಮೂವತ್ತ 6ಕ್ಕೆ 3. ಇಪ್ಪತ್ತ 21 ಎಸೆತ. ಆ ಓವರ್ ಇನ್ನು ಕೂಡ ಲಾಸ್ಟ್ ಬಾಲ್ ಸರ್ ಮಾಲೈ. ಇಪ್ಪತ್ತ 21ಕ್ಕೆ 20 ಓಟ್ಗಳ ಅವಶ್ಯಕತೆ ಇದೆ. ಈ ಬಾರಿ ಸಂದ ಚೆಂಡು ಬಹಳ ಸಮರ್ಥದ LBW ಹೋದರೆ ರಸ್ತೆಯನ್ನು ಅನುಭವಿಸ್ತಾ ತನ್ಮೂಲಕವಾಗಿ ಕಮಾಲ್ ಇನ್ನಿಂಗ್ಸ್ ಕೂಡ ಮೊದಲ ಚೆಂಡಿಗೆ ಮುಕ್ತಾಯವಾಗ್ತಾ ಇದೆ. 36ಕ್ಕೆ 4. ಬ್ಯಾಕ್ ಟು ಬ್ಯಾಕ್ ಆಗಿ ವಿಕೆಟ್ ಅನ್ನು ಕಳ್ಕೊಂಡ ಸಾಪ್ ಬ್ರೈಟ್ ಸ್ಟಾರ್ಸಿನ ತಂಡ ಈಗ ಒತ್ತಡಕ್ಕೆ ಸೆಲೆಕ್ತಾ ಇದೆ. 36ಕ್ಕೆ 4 ಒಂದು ಉತ್ತಮ ರೀತಿಯ ಮೊತ್ತವನ್ನು ತಲುಪಿದಂತ ತಂಡ ಸಡನ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. DKS ಸೌರವ್ನ ತಂಡಕ್ಕೆ ಈ ಒಂದು ಓವರ್ ಬಹಳ ಉತ್ತಮ ರೀತಿಯ ಓವರ್ ಆಗಿ ಮಾರ್ಪಡ್ತಾ ಇದೆ. ಸೃಜನ್ ಮುಖೇನ ಮತ್ತೆ ಪಂದ್ಯಾಟಕ್ಕೆ 50-50 ಅವಕಾಶ ಇದೆ. ಎರಡೂ ತಂಡಗಳಿಗೆ ಕೂಡ 50-50 ಚಾನ್ಸಸ್ ಕೂಡ ಇದೆ. ಯಾರು ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಅಂಗಣ ಬಿಯಲ್ಲಿ ಇವಾಗಲೇ ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ತಂಡ ಮೊದಲ ತಂಡವಾಗಿ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಶ್ರೇಯಸ್ ಅಂಗಣ ಒಳಭಾಗದಲ್ಲಿ 36ಕ್ಕೆ 4. 19 ಎಸೆತ 20 ಓಟಗಳ ಅವಶ್ಯಕತೆ. ಇನ್ನು ಕೂಡ 6 ವಿಕೆಟ್ಸ್ಗಳು ಸುರಕ್ಷಿತವಾಗಿ ಉಳ್ಕೊಳ್ತಾ ಇದೆ ಸಾಪ್ ಬ್ರೈಟ್ ಸ್ಟಾರ್ಸ್ ಬೆಂಗಳೂರಿನ ಪಾಳಯದಲ್ಲಿ. ಸೃಜನ್ ಈ ಬಾರಿ ಶ್ರೇಯಸ್ಗೆ ಸಂದ ಚೆಂಡು ಬಹಳ ಸುತ್ತಮುತ್ತ ರಿವರ್ಸ್ ಶಾಟ್. ಮಿಡ್ ಆಫ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಗೆ ಮಾಡ್ತಾ ಇದೆ. ಈ ಓವರ್ ಇನ್ನು ಕೂಡ ಒಂದು ಎಸ ಬಾಕಿ ಇದೆ. ದಳ ಮೊತ್ತ 37. 4ನೇ ಓವರ್ 37 ಫಾರ್ ಲಾಸ್ ಆಫ್ 4. ಜಯಪ್ರಕಾಶ್ ಗೌಡ ಅವರ ಮುಂದಾಳುತ್ತಾ ನಡೀತಾ ಇರುವಂತಹ ಶಾಮನೂರು ಡೈಮಂಡ್ ಶಿವ ಗಂಗಾ ಕಪ್ ಅಖಿಲ ಭಾರತ ಮಟ್ಟದ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಇವತ್ತು 6ನೇ ದಿನ, ಅಂತಿಮ ದಿನ ಟೆನ್ನಿಸ್ ಬಾಲ್ ವರ್ಲ್ಡ್ ಕಪ್ ಇಲ್ಲಿ ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಕೀಪರ್ ಫಸ್ಟ್ ಸ್ಲಿಪ್ ಮಿಡ್ ಆಫ್ ಶಾರ್ಟ್ ಮಿಡ್ ವಿಕೆಟ್ ಡಿಫೈನ್ ಆಗಿ ಈ ರೀತಿಯಾಗಿ ಮತ್ತೆ ಸೃಜನ್ ಪುನೀತ್ಗೆ ಸದಾ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್. ಕೊನೆ ಚೆಂಡಲ್ಲಿ ಯಾವುದೇ ರೀತಿ ಒಟ್ಟುಗಳು ಬರ್ತಾ ಇಲ್ಲ. 37. 37ಕ್ಕೆ 4. ಅಂತಿಮ 18 ಎಸೆತ. ಜಯಕ್ಕಾಗಿ 19 ಓಟದ ಅವಶ್ಯಕತೆ. ವಿಕೆಟ್ಸ್ ಅನ್ನ ಉಳಿಸಿದ ಪ್ರತಿಯೊಂದು ಎಸೆತವನ್ನು ದಾಖಲಿಸಿದ್ರು ಕೂಡ ನಿಸ್ಸಂಶಯವಾಗಿ ಸ್ಯಾಪ್ ಬ್ರೈಟ್ ಸ್ಟಾರ್ಸ್ ಬೆಂಗಳೂರಿನ ತಂಡ ಕ್ವಾರ್ಟರ್ ಫೈನಲ್ ಸೇರ್ಪಡೆಯನ್ನ ಕಾಣ್ತಾರೆ. ಒಂದೊಮ್ಮೆ ವಿಕೆಟ್ಸ್ ಗಳನ್ನ ಉರುಳಿಸಿದ್ರ DKS ಸೌರವ್ ಕೂಡ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳೋ ಅವಕಾಶ ಇದೆ. ಆದಷ್ಟು ಬೇಗ ಪಂದ್ಯಾಟ ಮುಂದರಿಕೆ ಆಗಬೇಕಾಗಿದೆ ಅಂಗಡ ಒಳಭಾಗದಲ್ಲಿ. 18 ಬಾಕ್ಸ್ 19 to 1. 18ಕ್ಕೆ 19.
ಮತ್ತೆ ಬೌಲರ್ ಪರಿಚಯ, ಬೌಲರ್ ಬದಲಾವಣೆ ಎಲ್ಲ ಮಾಡ್ತಾ ಇದ್ದಾರೆ, ಹೊಸ ಬೌಲರ್ ನ ಸೇರ್ಪಡೆ. ಕಾರಿ ಮತ್ತೊಂದು ಎಂಡನ್ನು ಬಳಸ್ತಾ ಇದ್ದಾರೆ ಯುವ ಆಟಗಾರ. 18ಕ್ಕೆ 19 ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಟೆನ್ನಿಸ್ ಬಾಲಿನ ವರ್ಲ್ಡ್ ಕಪ್. ಸತತ 18 ವರ್ಷಗಳ ಕಾಲ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಯುಗ ಪ್ರವರ್ತಕ ಜಯಪ್ರಕಾಶ್ ಗೌಡ ಸಂಯೋಜನೆ ನಡೀತಾ ಇದೆ. ಆಗಲೂ ರಾತ್ರಿಯ ಪಂದ್ಯಕೂಟ M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟ ಮುನ್ನರಿಕೆ ಆಗಬೇಕಾಗಿದೆ ಅಂಗಡ ಒಳಭಾಗದಲ್ಲಿ. DKS ಪರವಾಗಿ ಕಾರ್ಯಸ್ಕಾರಿಕ ಭಾಗವನ್ನು ಕಳ್ಕೊಡ್ತಾ ಇದ್ದಾರೆ. ಶ್ರೇಯಸ್ ಅಂಗಡ ಒಳಭಾಗದಲ್ಲಿ ಈತನ್ಮದ ಶಾಣಾಗಿ ಬಿದ್ದ ಚೆಂಡು ಕೊನೆಯಲ್ಲಿ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಪರ್ವತ ಸೂಚನೆ ಮುಖೇನ ಮತ್ತೆ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ಕಾರ್ಯ ವೈಟ್ ಬಾಲ್ ಅನ್ನು ಎಸೆದ್ರು. ಈತನ್ಮದ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ. 38ರ ಮೊತ್ತ 4 ಹುದ್ದರಿಗಳ ಆಘಾತವನ್ನ ಕಂಡ ಸರ್ಪ್ರೈಸ್ ಸ್ಟಾರ್ಸ್ ಬೆಂಗಳೂರು ದಾವಣಗೆರೆ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್. ಮತ್ತೆ ಕಾರ್ಯ 5ನೇ ಓವರ್ ಮೊದಲ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಓಟೆಳ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸಮರ್ಥದ ಎಸೆತ. 17 ಬಾಲ್ಸ್ 18 ಓವರ್. 17ಕ್ಕೆ 18 ಓಟದ ಅವಶ್ಯಕತೆ. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಬಹಳ ಕುತೂಹಲಕಾರಿಯಾಗಿರುವಂತಹ ಒಂದು ಪ್ರೀ ಕ್ವಾರ್ಟರ್ ಫೈನಲ್ ಇವಾಗ ನಡೀತಾ ಇದೆ. ಸ್ಥಳೀಯ ತಂಡ DKS ಸೌರವನ್ನು ಎದುರಿಸ್ತಾ ಇದ್ದಾರೆ ಸರ್ಪ್ರೈಸ್ ಸ್ಟಾರ್ಸ್ ಬೆಂಗಳೂರು. ಮತ್ತೆ ಕಾರ್ಯ ಶ್ರೇಯಸ್ಗೆ ಸದಾ ಚೆಂಡು ಇದೇ ಹಂತದಲ್ಲಿ ಬಳಸ್ತಾ ಬರ್ತದೆ. ಸದಾ ಕಾನ್ಫಿಡೆಂಟ್ ರೂಪದಲ್ಲಿ ಮತ್ತೊಂದು ಹೋದರೆ ಆಘಾತವನ್ನು ಕಂಡ ಒತ್ತಡಕ್ಕೆ ಸಿಲುಕ್ತಾ ಇದೆ ಸರ್ಪ್ರೈಸ್ ಸ್ಟಾರ್ಸಿನ ತಂಡ. ಶ್ರೇಯಸ್ ಕಾಟ್ ಬಿಹೈಂಡ್ ಆಗಿ ವಾಪಸ್ ಆದ್ರು. ಈತ ಮದ ಔಟ್. 38ರ ಮೊತ್ತ 5ನೇ ಹುದ್ದರಿ ಉರುಡ್ತಾ ಇದೆ. ಲೆಕ್ಕಾಚಾರ ಮಾಡಿ ಆಡಬೇಕಾದಂತ ಒಂದು ತಂಡ ಲೆಕ್ಕಾಚಾರ ತಪ್ತಾ ಇದ್ದಾರೆ. ಈ ಒಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಫೈನಲ್ ತನಕನೂ ಎಲ್ಲ ಪಂದ್ಯದಾಗ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ 1,000 ಬಹುಮಾನವನ್ನು ನಾಜೀಮ್ ಖಾನ್ ಅವರು ನೀಡ್ತಾ ಇದ್ದಾರೆ. ಈಗಾಗಲೇ ಬಿ ಅಂಗಣದಲ್ಲಿ ನಡೆದಂತ ಆಗಲ ಒಳಭಾಗದಲ್ಲಿ 16ಕ್ಕೆ 18 ಮತ್ತೆ ಕುತೂಹಲಕಾರಿ ಪಂದ್ಯ. ಕಾರಿ ಈ ಬಾರಿ ಸದ ಚೆಂಡು ನೋ ಬಾಲಿನ ಒಂದು ಸೂಚನೆ. ಕೊನೆಯಲ್ಲಿ ತಪ್ಪನ್ನು ಮಾಡ್ತಾ ಇರುವಂತ ಕಾರಿ ನೋ ಬಾಲ್ ಅನ್ನು ಎಸೆದ್ರು. ಫ್ರೀಟ್ ಅವಕಾಶ ದಾನಿಟ್ಟಲು ಮತ್ತೆ ಕುತೂಹಲಕಾರಿ ಘಟ್ಟ. ರೋಚಕ ರೋಮಾಂಚಕ ಪಂದ್ಯ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ದೋಷದ ಆಟ. ಈ ಪಂದ್ಯಾಟ ಜಯ ಅಪಜಯ ಅದ್ಯಾರ ಪಾಲಾಗ್ತದೆ ನೋಡ್ಬೇಕಾಗಿದೆ. ಒಂದೆಡೆ DKS ಅವರು, ಇನ್ನೊಂದೆಡೆ ಸರ್ಪ್ರೈಸ್ ಸ್ಟಾರ್ಸ್ ಬೆಂಗಳೂರು. ಮತ್ತೆ ಕಾರ್ಯ ಈ ತನ್ಮದ ಅವೀರ್ಗೆ ಸದ ಈ ಒಂದು ಚೆಂಡು ರಿವರ್ಸ್ ಮಾಡೋ ಪ್ರಯತ್ನ. ಲಾಕ್ ಬಾಯ್ ಮುಖೇನ ಒಂದು ಹೆಚ್ಚುವರಿಯ ಸೇರ್ಪಾಡೆ. ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಸರ್ಪ್ರೈಸ್ ಸ್ಟಾರ್ಸ್ ಇವಾಗ ಸ್ಕೋರ್ 40ಕ್ಕೆ 4. ಕ್ಷಮಿಸಿ 40ರ ಮೊತ್ತ 5 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. 16 ಓಟಗಳ ಅವಶ್ಯಕತೆ. ಉತ್ತಮ ರೀತಿಯ ಒಂದು ಕಾಳಗವನ್ನು ಮಾಡ್ತಾ ಇದ್ದಾರೆ. ಬಿ ಅಂಕಣದಲ್ಲಿ ನಡೆದಂತ ಪ್ರಥಮ ಫ್ರೀ ಕ್ವಾರ್ಟರ್ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿಯನ್ನು ಪ್ರೀತಮ್ ಅವರು ಪಡೆದುಕೊಂಡಿರ್ತಾರೆ. ಆ ಪ್ರಶಸ್ತಿಯನ್ನು
ನಾಸೀಂ ಖಾನ್ ಅವರು 1,000 ಒಂದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅವ್ರು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮೂರಸ್ಗಳು ಬಾಕಿ ಇದೆ. ಇನ್ನು ಕೂಡ ತನ್ನ ಪ್ರಮುಖ ಆಟಗಾರ ಪುನೀತ್ ಅಂಗಡ ಒಳಭಾಗದಲ್ಲಿ ಮಧ್ಯೆ ಬಳಸಬರ್ತದ ಸೆತ ಓಟಗಳು ಬರ್ತಾ ಇಲ್ಲ. ಬಿರುಸಿನ ಆಟ ಕೈ ಹಾಕಿದಂತ ಪುನೀತ್ಗೆ ಓಟಗಳು ಬರ್ತಾ ಇಲ್ಲ. 14 ಎಸೆತ 16 ಓಟಗಳ ಅವಶ್ಯಕತೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅತ್ಯುತ್ತಮ ಪಂದ್ಯಾಟ ಪ್ರೀ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ಸಾಗ್ತಾ ಇದೆ. DKS ಸೌರವ್ ಆಡ್ತಾ ಇದ್ದಾರೆ. ಮತ್ತೆ ಕಾರಿ 5ನೇ ಓವರ್ 5ನೇ ಸವನ್ನ ಕಂಡುಕೊಳ್ಬೇಕಾಗಿದೆ. ಇವಾಗಲೇ ವಿಭೂಷಣ್ ಅನ್ಪ್ರೆಡಿಕ್ಟಬಲ್ ಬೆಂಗಳೂರಿನ ತಂಡ ಮೊದಲ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿದ್ರು. ಕ್ವಾರ್ಟರ್ ಫೈನಲ್ ಸೇರ್ಪಡೆ ಆದಂತ ಮೊದಲ ತಂಡ ಕೂಡ ಈ ಭಾರತದ ಚೆಂಡು ಡೀಪ್ ಮಿಡ್ ವಿಕೆಟ್ ಸಿಮರ್ ಕೆಳಭಾಗದಲ್ಲಿ ಭರ್ಜರಿ ಸಿಕ್ಸರ್. ಕಾರಿ ಎಸೆದ ಈ ಒಂದು ಚೆಂಡು ಬಹಳಷ್ಟು ಲೆಕ್ಕಾಚಾರ ಮಾಡಿ ಮಿಡ್ ವಿಕೆಟ್ ಅಲ್ಲಿ ಪುನೀತ್ ಈ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇದುವರೆಗಿನ ಒಂದು ಹಂತದ ಟೆನ್ಷನ್ ಲೆಸ್ ಗೇಮ್ ಅನ್ನ ಎಲ್ಲಿಂದ ಆಡ್ತಾ ಇದ್ದಾನೆ ಪುನೀತ್ ಲೆಫ್ಟಿ. ಬಹಳ ಸುತ್ತವರ್ತ ಹೊಡೆತ 46ರ ಮೊತ್ತವನ್ನು ತಲುಪ್ತಾ ಇರುವಂತಹ ಒಂದು ತಂಡ ಸರ್ಪ್ರೈಸ್ ಸ್ಟಾರ್ಸಿನ ತಂಡ. ಅಂತಿಮ 13 ಎಸೆತ 10 ಓಟದ ಅವಶ್ಯಕತೆ. ಕೈಯಲ್ಲಿದ್ದ ಪಂದ್ಯ ಈ ಒಂದು ಪುನೀತ್ ಮಿಡ್ ವಿಕೆಟ್ ಸಿಕ್ಸರ್ ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್ ಕೂಡ ಮತ್ತೆ ಮಂಚೂಣಿಗೆ ಬರ್ತಾ ಇದೆ ಸರ್ಪ್ರೈಸ್ ಸ್ಟಾರ್ಸ್ ಬೆಂಗಳೂರು. ಕಾರ್ಯಸ್ಕಾರಿಕವಾಗಿದ್ದಾನೆ. 5ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. 13ಕ್ಕೆ 10 ಸಾಪ್ಗೆ ಓಟ್ಗಳು ಬರಬೇಕಾಗ್ತಾ ಇದೆ. ಮಧ್ಯ ರಿವರ್ಸ್ ಮಾಡೋ ಪ್ರಯತ್ನ ಕೊನೆ ಹಂತದಲ್ಲಿ ಓಟ್ಗಳ ಅವಕಾಶವನ್ನು ಬಿಟ್ಕೊಡ್ತಾ ಇಲ್ಲ. ಕಾರ್ಯ ಓವರ್ ಮುಕ್ತಾಯ. 5ನೇ ಓವರ್ ನಲ್ಲಿ 46ಕ್ಕೆ 5. ಅಂತಿಮ 2 ಓವರ್ಗಳಲ್ಲಿ ಇವಾಗ 10 ಓಟದ ಅವಶ್ಯಕತೆ. ಇದಾದ ಬಳಿಕ ಇದೇ ಮೈದಾನದಲ್ಲಿ ಮುಂದಿನ ಪಂದ್ಯ ಪ್ರೀ ಕ್ವಾರ್ಟರ್ ಫೈನಲ್ ನಂಬರ್ 4 ಅಥರ್ವ ಶೃಂಗೇರಿಯನ್ನು ಎದುರಿಸುವ ತಂಡ ಲಯನ್ಸ್ ಕ್ರಿಕೆಟರ್ಸ್ ದಾವಣಗೆರೆಯ ತಂಡ. ಅಂಗಣ ಬಿಯಲ್ಲಿ ಜೈ ಕರ್ನಾಟಕ ಬ್ಯಾಂಗ್ಳೂರು ಮತ್ತು BSC ತಂಡಗಳು ಆಡ್ತಾ ಇದೆ. ಆರನೇ ಓವರ್ಗೆ ಮತ್ತೆ ಸೃಜನನ್ನೇ ಮುಂದುವರಿಸ್ತಾ ಇದೆ. ಹಿಂದಿನ ಒಂದು ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡ್ಕೊಂಡು ಪಂದ್ಯಾಟವನ್ನು ಒಂದು ಹಂತಕ್ಕೆ ತಂದ ಸಜಾದ್ ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. DKS ಸೌರವ್ನ ಪರವಾಗಿ. ದಾವಣಗೆರೆಯ ನವನಿರ್ಮಾಣದ ರೂವಾರಿಗಳು, ನಾಡಿನ ಹಿರಿಯ ರಾಜಕಾರಣಿಗಳು ಆದಂತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಧರ್ಮಪತ್ನಿಯವರು ಶಾಮನೂರು ಪಾರ್ವತಮ್ಮ ಶಿವಶಂಕರಪ್ಪನವರ ಸವಿನೆನಪಿನಲ್ಲಿ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ನಿವಾರಿಸಿದ ಚೆಂಡು ಸ್ಕ್ವೇರ್ ಲೆಗ್ನ ಸಿಮರ್ ಕ್ಯಾಚಿನಲ್ಲಿ ಅಂಕುಶ್ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ರೀತಿಯಾಗಿ 6ನೇ ಹುದ್ದರಿ ಕಳ್ಕೊಳ್ತಾ ಇದೆ. ಅಮೀನ್ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ಳೋ ಮುಖೇನ 46ಕ್ಕೆ 6. ಇನ್ನು ಕೂಡ 11 ಎಸೆತ 10 ಓಟಗಳ ಅವಶ್ಯಕತೆ. ಅಂಗಣ ಒಳಭಾಗದತ್ತ ತಮೀಮ್ ಸೇರ್ಪಡ 11ಕ್ಕೆ 10. ಲೆಕ್ಕಾಚಾರ ಮಾಡಿ ಆಡಿದ ಮಾತ್ರ ಬೆಂಗಳೂರು ಸಾಪ್ಗೆ ಅವಕಾಶ ಇದೆ. ಇನ್ನು ಕೂಡ ತಂಡದ ಭರವಸೆ ಆಟಗಾರ ಪುನೀತ್ ಮತ್ತೊಂದೆಡೆ ಆಡ್ತಾ ಇದ್ದಾರೆ.
ಒಂದೊಮ್ಮೆ ಪುನೀತ್ ಹೆಚ್ಚಿನ ಶೈಕನ್ನ ಪಡ್ಕೊಂಡ ಈ ಪಂದ್ಯ ನಿಸ್ಸಂಶಯವಾಗಿ ಕೂಡ ಸರ್ಪ್ರೈಸ್ ಚಾರ್ಜ್ಗೆ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ ಮತ್ತೆ ಸೋಜಾದ್ ಹೊಸ ದಾಂಡಿಗ ತಮೀಮ್ ಸೇರ್ಪಾಡ 11ಕ್ಕೆ 10 ಓಟದ ಅವಶ್ಯಕತೆ. ಸಜಾದ್ ತಮೀಮ್ಗೆ ಸದಾ ಚೆಂಡು ತಟ್ಟೆ ಮುಟ್ಟಿ ಪಾಯಿಂಟ್ ಭಾಗದಲ್ಲಿ ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ ಪಡಿಸವಾನ್ 47ಕ್ಕೆ 6ನೇ ಹೋದರಿಯನ್ನು ಒಪ್ಪಿಸಿದ್ರು. ಇನ್ನು 10 ಎಸೆತ 9 ಓಟಗಳ ಅವಶ್ಯಕತೆ. ಜಾನ್ಸನ್ ರಿಯಲ್ ಫೈಟರ್ಸ್ಗೆ ಇವಾಗ ಶುಕ್ರ ದಶೆ. ಉಪ್ಪೆನ್ ಕುದ್ರ ಗಣೇಶ ಬಂದಿದ್ದಾರೆ. ಜಾನ್ಸನ್ ತಂಡದ ಮತ್ತೋರ್ವ ಪಕ್ಕ ಅಭಿಮಾನಿ ಕೂಡ ಅವರು. ಏತನ್ಮದ ಅಂಗಡ ಒಳಭಾಗದಲ್ಲಿ ಮತ್ತೆ ಸಜಾದ್ 10 ಬಾಕ್ಸ್ 9 10ಕ್ಕೆ 9 ಓಟದ ಅವಶ್ಯಕತೆ. ಏತನ್ಮದ ರಿವರ್ಸ್ ಪ್ರಯತ್ನ ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪುನೀತ್ ಅನಾವಶ್ಯಕ ಸೆಟಲ್ಡ್ ಬ್ಯಾಟ್ಸ್ಮನ್ ರಿವರ್ಸ್ ಶಾಟ್ಗೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ 9ಕ್ಕೆ 9. ಬಹಳಷ್ಟು ಕುತೂಹಲಕಾರಿಯಾಗಿರುವಂತಹ ಒಂದು ಪಂದ್ಯ. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಮೊದಲ ಕ್ವಾರ್ಟರ್ ಪ್ರೀ ಕ್ವಾರ್ಟರ್ ಫೈನಲ್ ಅಂತಿಮ ಹಂತದಲ್ಲೂ ಕೂಡ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ. 9ಕ್ಕೆ 9 ಒಂದು ಹಂತದಲ್ಲಿ 13ಕ್ಕೆ 10 ಓಟದ ಅವಶ್ಯಕತೆ ಇತ್ತು. 9 ಬಾಕ್ಸ್ 9 ಬಹಳಷ್ಟು ರೋಚಕ ಪಂದ್ಯಾಟ. ಸಜಾನ್ ಪುನೀತ್ಗೆ ಸದಾ ಚೆಂಡು ಮತ್ತೆ ಬಹಳ ಸಮರ್ಥ ಹೊಡೆತ. ಮಿಡಿಗಡ ಭಾಗದಲ್ಲಿ ಒಂದು ಹೆಚ್ಚುವರಿಯ ಸೇರ್ಪಡೆ 48ಕ್ಕೆ ತಲುಪ್ತಾ ಇದೆ ತನ್ನ ಮೊತ್ತ. ಇನ್ನು ಕೂಡ 8 ಓಟದ ಅವಶ್ಯಕತೆ. ಎಂಟಕ್ಕೆ 8 ಓಟದ ಅವಶ್ಯಕತೆ. ಒಂದೆಡೆ ತಮೀಮ್ ಆಟವನ್ನು ಆಡ್ತಾ ಇದ್ರೆ ಇನ್ನೂ ಕೂಡ ಸಾಪಿನ ಕೊನೆಯ ಆಶಾ ಕಿರಣ ಪುನೀತ್ ಆಡ್ತಾ ಇದ್ದಾನೆ. ಈ ಒಂದು ಅಂಶವೇ ಬಹುಶಃ ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ DKS ಸೌರವ್ಗೆ ಮುಳುವಾಗ್ತಾ ಇದೆ. ಕೊನೆ ಹಂತದಲ್ಲಿ ಆದಷ್ಟು ಸ್ಟ್ರೈಕನ್ನ ಪುನೀತ್ಗೆ ತಪ್ಪಿಸಿದ್ರ ಅವಕಾಶ ಇದೆ DKS. ಇಲ್ಲದಿದ್ದರೆ ಪುನೀತ್ ಕೂಡ ಬಹಳ ಸುತ್ತಮುತ್ತ ಆಟಗಾರ. ಒಂದೆಡೆ ವಿಕೆಟ್ಸ್ಗಳು ಉರುಳ್ತಾ ಇದ್ರು ಕೂಡ ಏಕಾಗ್ರತೆ ಆಟವನ್ನು ಮುಂದುವರಿಸ್ತಾ ಇದ್ದಾನ. ಕೊನೆ ಹಂತದಲ್ಲಿ 8ಕ್ಕೆ 8 ಓಟಗಳ ಅವಶ್ಯಕತೆ. ಸಜಾನ್ ತಮೇಮ್ಗೆ ಸದಾ ಈ ಒಂದು ಚೆಂಡು ಕೊನೆ ಹಂತದಲ್ಲಿ ಡೀಪ್ ಪಿಡ್ಗಳ ಭಾಗದಲ್ಲಿ ಮಾಡಿ ಭರ್ಜರಿ ಸಿಕ್ಸರ್. ತಮೀಮ್ ಮುಖ್ಯವಾಗಿ ಚುಮ್ಮಿದಂತ ಈ ಒಂದು ಸುಂದರತೆ ಸಿಕ್ಸರ್ ಮುಖೇನ DKS ಸೌರವ್ರ ಲೆಕ್ಕಾಚಾರ ಇವಾಗ ತಲೆ ಕೆಳಗೆ ಆಗ್ತಾ ಇದೆ. ಇದುವರೆಗೆ ಬಹಳ ಸುತ್ತಮುತ್ತ ಆಟವನ್ನಾಡಿದಂತ DKS ಸೌರವ್ ಅಂತಿಮ ಹಂತದಲ್ಲಿ ಪಂದ್ಯಾಟ ಕಳ್ಕೊಳ್ಳೋ ಅಪಾಯಕ್ಕೆ ಬರ್ತಾ ಇದೆ. ಕ್ವಾರ್ಟರ್ ಫೈನಲ್ ಅತ್ತ ಮುನ್ನುಗ್ತಾ ಇದೆ ಸಾಪ್ ಬೆಂಗಳೂರಿನ ತಂಡ. 7 ಎಸೆತ 2 ಓಟದ ಅವಶ್ಯಕತೆ. ಮತ್ತೆ ತಮೀಮ್ ಈ ಬಾರಿ ಉತ್ತಮ ಹೊಡೆತ. ಮಿಡಿಗಳ ಭಾಗದಲ್ಲಿ ಒಂದೊಂದು ಚೊರೆ ಸೇರ್ಪಡೆ ಮ್ಯಾಚ್ ಪಂದ್ಯಾಟ ಸರಿ ಸಮವನ್ನು ಕಂಡುಕೊಳ್ಳೋ ಮುಖೇನ ಅಂತಿಮವಾಗಿ 6 ಚೆಂಡು 1 ಓಟದ ಅವಶ್ಯಕತೆ. ಲಯನ್ಸ್ ಒಳ ಬನ್ನಿ. ಲಯನ್ಸ್ ಒಳಗಡೆ ಬನ್ನಿ. ಪಾಂಚಜನ್ಯ ಹಾಗೂ ಜಾನ್ಸನ್ ಕುಂದಾಪುರ ಟಾಸಿ ಬನ್ನಿ. ಬಿ ಗ್ರೌಂಡ್. ಕೊನೆಯ ಹಂತದವರೆಗೆ ಕೂಡ ವೀರೋಚಿತ ಆಟವನ್ನಾಡಿದಂತಹ ಟೀಮ್ DKS ತಂಡ 6ನೇ ಓವರ್ 5ನೇ ಚೆಂಡಿನಲ್ಲಿ ತಮೀಮ್ ದಾಖಲಿಸಿದಂತಹ ಒಂದು ಸಿಕ್ಸರ್.
ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸ್ತಾ ಇದೆ. ದಾವಣಗೆರೆ ಮೈದಾನದಲ್ಲಿ ಮತ್ತೆ ಸನ್ರೈಸರ್ಸ್ ಬೆಂಗಳೂರಿನ ತಂಡ ಮಂಚೂಣಿಗೆ ಬರ್ತಾ ಇದೆ. ಅಂತಿಮ ಹಂತದಲ್ಲಿ ರಂಗ ಎಸ್ಗಾನಿಕ ಭಾಗದಲ್ಲಿ ಎರಡನೇ ತಂಡವಾಗಿ ಸನ್ರೈಸರ್ಸ್ ತಂಡ ಕ್ವಾರ್ಟರ್ ಫೈನಲ್ ಸೇರ್ಪಡೆ ಆಗುವಂತ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ರಂಗ ಅಂತಿಮ ಓವರ್ ತಮೀಮ್ಗೆ ಸಂದ ಈ ಒಂದು ಶಾರ್ಟ್ ಚೆಂಡು ಡೀಪ್ ಕವರ್ಸ್ ಅಲ್ಲಿ ಈತನ್ ಮಧ್ಯ ಬೌಂಡ್ರಿ. ಸನ್ರೈಸರ್ಸ್ ಬೆಂಗಳೂರಿನ ತಂಡ ಎರಡನೇ ತಂಡವಾಗಿ ಒಂದು ಪಂದ್ಯಾಟ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಲಯನ್ಸ್ ಬಿಲ್ಡಿಂಗ್ ಹೋಗಿ ಪಂದ್ಯಾಟದ ಎರಡನೇ ತಂಡವಾಗಿ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಕಳಿಸಿ ಇಲ್ಲಿಗೆ? ಮ್ಯಾನ್ ಆಫ್ ದ ಮ್ಯಾಚ್ ಲಯನ್ಸ್ ಫೀಲ್ಡಿಂಗ್ ಹೋಗಿ ಬೇಗ. ಒಂದೆರಡು ವಿಕೆಟ್ಗಳು ಉರುಳಿದ್ರು ಕೂಡ ಹಾಲಪ್ಪ ಎರಡನೇ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ. ಒಂದೆರಡು ಸ್ಥಿರವಾಗಿ ಆಟವನ್ನು ತೋರ್ಪಡಿಸಿದ ಲೆಫ್ಟಿ ಪುನೀತ್ ಫ್ರಮ್ ಸಾಫ್ರನ್ಸ್ ಬೆಂಗಳೂರು.